ಸಹಿತ ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಸೋಮವಾರ, ನಾನು ನಿನ್ನೆ ಭಾನುವಾರ ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಿನ್ನೆ ಪೂಜೆ ಮಾಡೋಕ್ಕೆಲ್ಲ ತುಂಬ ಟೈಮ್ ಆಗಿಬಿಡ್ತು, ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ, ನೆಕ್ಸ್ಟ್ ಡೇ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇದು ನಮ್ಮನೆ ಸಂಕಷ್ಟ ಗಣೇಶ ನೋಡಿ, ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅದನ್ನು ನೋಡಿ. ಇಲ್ಲಿ ಪ್ಲೇಟ್ ಒಳಗೆ ಗಣೇಶನ ಇಟ್ಕೊಂಡಿದ್ದೀನಿ, ಅಷ್ಟೋತ್ರ ಮಾಡಿದ್ದೀನಿ. ಈ ಕಡೆಗೆ ಚಂದ್ರನ ಬರ್ಕೊಂಡಿದ್ದೀನಿ ನೋಡಿ, ಗಣೇಶನ ಬಲಭಾಗದಾಗೆ ಚಂದ್ರನ ಬರ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಐತೆ ಅಂದ್ಕೊಂಡಿದ್ದೀನಿ. ಹಾಂ, ಈ ಥರ ಕಲ್ಲು ಮೇಲಾಗಲಿ ಇಲ್ಲ ಅಂದರೆ ಒಂದು ಪ್ಲೇಟ್ ಮೇಲಾಗಲಿ, ನಿಮ್ಗೆ ಯಾವುದ್ರ ಮೇಲೆ ಅನುಕೂಲ ಆಗುತ್ತೋ ಅದ್ರ ಮೇಲೆ ಬರ್ಕೊಳ್ರಿ ನೋಡಿ. ಎಲ್ಲವ ನೋಡಿ, ರಾತ್ರಿ ಕಚ್ಚಿರೋ ದೀಪ ಇನ್ನೂ ಉರಿತಾನೆ ಇದೆ ನೋಡಿ, ಹಂಗೆ ಉರಿತೈತೆ ನೋಡಿ. ನಮ್ಮ ಮನೆಯದು ಸಂಕಷ್ಟಹರ ಗಣೇಶ ನೋಡಿ. ಗೆಜ್ಜೆ ವಸ್ತ್ರ ಹಾಕಿದ್ದೀನಿ, ಹೂವಿನಿಂದ ಅಲಂಕಾರ ಮಾಡಿದ್ದೀನಿ, ಹೂವಿನ ಅರ್ಚನೆ ಮಾಡಿದ್ದೀನಿ. ನೀವು ಗರ್ಕೆ ಸಿಕ್ಕಿರೆ ಗರ್ಕೆ ಇಡ್ರಿ, ನನಗೆ ಗರ್ಕೆ ಸಿಗಲ್ಲ, ಅದಕ್ಕೋಸ್ಕರ ನಾನು ಅಂಗಡಿನೂ ಸಿಗಲಿಲ್ಲ ನಿನ್ನೆ, ಹಂಗಾಗಿ ಇವತ್ತು ಹಂಗೆ ಹೂವಿನಿಂದ ಅಲಂಕಾರ ಮಾಡಿದ್ದೆ ನಾನು ನಿನ್ನೆ. ಈ ರೀತಿ ಮಾಡಿದ್ದೀನಿ. ನೀವು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ. ನಮ್ಮದು ಸಿಂಪಲ್ ಪೂಜೆನೇ ಮಾಡಿರ್ತೀನಿ ನಾನು. ನೈವೇದ್ಯಕ್ಕೆ ನಾನು ಹಣ್ಣು, ತೆಂಗಿನಕಾಯಿ, ಹಾಲು ಇಟ್ಟಿದ್ದೆ. ಚಂದ್ರನಿಗೆ ನಾನು ಸಕ್ಕರೆನ ನೈವೇದ್ಯ ಮಾಡಿದ್ದೆ ರಾತ್ರಿ ನೋಡಿ. ನಮ್ಮನೆಗೆ ಕಳ್ಸದ ಕಾಯಿ ಯಾವ ರೀತಿ ಮೊಳಕೆ ಬಂದಿದೆ ಅಂತ, ಈ ರೀತಿ ಮೊಳಕೆ ಬಂದಿರ್ತಿತ್ತಲ್ಲ ಇದನ್ನು ನಮ್ಮ ಚಾನಲಾಗ ಹಾಕಿ ಅಂದರೆ ಯಾರು ಏನಂತಾರೆ ಅಂದರೆ, ಇವಾಗ ಏನೋ AI ಬಂದಿದೆಯಲ್ಲ ಅದರಲ್ಲಿ ಎಡಿಟ್ ಮಾಡಿ ಹಾಕಿದ್ದೀರಿ ಅಂತಾರೆ ನೋಡಿ. ಫ್ರೆಂಡ್ಸ್, ಅದು ಎಡಿಟ್ ಮಾಡಿ ಹಾಕೋದಲ್ಲ ಇದು ನೋಡಿ, ಹತ್ರದಿಂದ ತೋರಿಸ್ತೀನಿ. ನಮ್ಮ ಕಳ್ಸೋದು ಕಾಯಿನಾಗೆ ಮೊಳಕೆ ಬಂದಿರೋದು, ಈ ರೀತಿ ಮೊಳಕೆ ಬಂದಿದೆ ನಮ್ಮನೆ ಕಳ್ಸೋದು ಕಾಯಿ. ಪ್ರತಿ ವರ್ಷವೂ ಬರುತ್ತೆ. ಇದಕ್ಕಲ್ಲ ನಮ್ಮದು 4ನೇ ಕಾಯಿ ಆಗಿರೋದು. ಅದರಲ್ಲಿ ಸ್ವಲ್ಪ ದಿವಸ ನಾನು ಸ್ವಲ್ಪ ಊರ ಕಡೆಗೆ ಹೋಗೋಣ ಜಾಸ್ತಿ ಇತ್ತು ಅನ್ನೋದಕ್ಕೋಸ್ಕರ ಇಟ್ಟಿರಲಿಲ್ಲ. ಈಗ ನೋಡಿ ಚೆನ್ನಾಗಿ ಬಂದಿತ್ತು. ಒಂದಲ್ಲ ಇನ್ನೊಂದು ವರ್ಷ ಅನ್ನೋ ವರ್ಷದಲ್ಲಿ 2 ನೀರೇ ಬಿಡುತ್ತೆ, ಆ ರೀತಿ ಬಂದಿತ್ತು ಒಂದು ನೋಡಿ. ಯಾವ ರೀತಿ ಮಾಡಿದ್ದೀನಿ ಅಂತ ಸಂಕಷ್ಟಹರ ಗಣಪತಿ ನಾನು ನೋಡಿ. ನಾನು ರಾತ್ರಿನೇ ಚಂದ್ರನ ದರ್ಶನ ಆದಮೇಲೆ ಅರ್ಗೆ ಕೊಟ್ಟು ಚಂದ್ರನಿಗೆ, ಆಮೇಲೆ ನಾನು ಕದ್ಲಿಸಿರ್ತೀನಿ. ರಾತ್ರಿ ಊಟಕ್ಕಿಂತ ಫಸ್ಟೇ ನಾನು ಈ ಥರ ಕದ್ಲಿಸಿ ಇರ್ತೀನಿ, ಬಲಭಾಗಕ್ಕೆ ಈ ಥರ ಕದ್ಲಿಸಿ ಇರ್ತೀನಿ, ಎರಡೂ ಈ ಥರ ಕದ್ಲಿಸಿರ್ತೀನಿ. ಧೂಪ ದೀಪ ನೈವೇದ್ಯ ಎಲ್ಲ ಆಗಿ ದೇವ್ರ ದರ್ಶನ ಮಾಡ್ಕೊಂಬಂದು ನಾನು ನಮ್ಮ ಮನೆ ಹತ್ರನೇ ಗಣೇಶ ದೇವಸ್ಥಾನ ಐತೆ, ಅಲ್ಲೂ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪ್ರತಿ ತಿಂಗಳು ಅದೇ ಥರನೇ ಮಾಡೋದು ನಾನು. ಅಲ್ಲೇ ಅರ್ಚನೆ ಎಲ್ಲ ಹೋಗಿ ಮಾಡಿಸ್ಕೊಂಬಂದು ಅದಾದಮೇಲೆ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀನಿ. ಪೂಜೆ ಎಲ್ಲ ಆಗಿ ಟೈಮಿಂಗ್ಸು ಇರುತ್ತೆ, ಕ್ಯಾಲೆಂಡ್ರಲ್ಲಿ ಇರುತ್ತೆ ಚಂದ್ರೋದಯ ಯಾವಾಗ ಅಂತ. ಇಲ್ಲಾಂದರೆ ನಾನು ಹೋಗೋ ಗಣೇಶನ ದೇವಸ್ಥಾನದಲ್ಲೂ ಬರೆದಿರ್ತಾರೆ ಚಂದ್ರೋದಯ ಯಾವಾಗ ಅಂತ. ನಾನು ಹೋಗೋ ದೇವಸ್ಥಾನದಲ್ಲಿ ನೀಟಾಗಿ ಬರೆದಿರ್ತಾರೆ, ಅಲ್ಲೇ ಐನಾರು ಕೇಳಿರೂ ಹೇಳ್ತಾರೆ. ಇಲ್ಲಾಂದ್ರೆ ಅವರು ಬೋಲ್ಡಲ್ಲೇ ಬರೆದ್ಬಿಟ್ಟಿರ್ತಾರೆ. ಇವಾಗ ಪಾಪ ಬರೋರಿಗೆಲ್ಲವ ಕನ್ಫ್ಯೂಸ್ ಆಗಬಾರ್ದು ಅಂತ ಬೋಲ್ಡ್ ಮೇಲೆ ಬರೆದಿರ್ತಾರೆ. ಅದು ನೋಡ್ಕೊಂಬಂದು ಅದೇ ರೀತಿನಾಗೆ ನಾನು ಚಂದ್ರನ ದರ್ಶನ ಮಾಡ್ಕೊಂಡು ಊಟ ಅರ್ಗೆ ಕೊಟ್ಟು ನಾನು ಏನು ಅಡುಗೆ ಮಾಡಿರ್ತೀನಿ ಅದನ್ನು ನೈವೇದ್ಯ ಇಕ್ಕಿರ್ತೀನಲ್ಲ ಅದನ್ನು ಮನೆಯವರೆಲ್ಲರೂ ಸೇರಿ ತಿನ್ನೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರ್ಯಾರು ನಾನು ವಿಡಿಯೋ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತುಂಬಾ ಒಳ್ಳೆಯದಾಗಿದೆ. ನಾನು 2025 ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದಕ್ಕಲ್ಲೇ 12ನೇ ಸಂಕಷ್ಟಹರ ಚತುರ್ಥಿ ನಂದು. ನಾನು ಸಂಕಲ್ಪ ಪೂರ್ವಕವಾಗಿ ಸ್ಟಾರ್ಟ್ ಮಾಡಿರೋದು. ನಂದು ಏನೋ ಕೋರಿಕೆ ಈಡೇರಲಿ ಅನ್ನೋದಕ್ಕೋಸ್ಕರವ. ಭಗವಂತ ಎಲ್ಲದ್ರಾಗೂ ಒಳ್ಳೇದು ಮಾಡಿದ್ದಾರೆ ನಮಗೆ ಗಣೇಶನು. ನೀವೂ ಯಾರಾದರೂ ಬೇಕು ಅಂದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ನಾನು ಯಾವ ರೀತಿ ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ. ಅವರು ನಾನು ಪ್ರತಿ ತಿಂಗಳು ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಕೇಳ್ತೀನಿ, ಏನಪ್ಪ ನಾನು ಇವತ್ತು ಬೆಳಗಿಂದ ಸಂಜೆ ಗಂಟೆ ಇಷ್ಟು ತನಕ ಉಪವಾಸ ಇದ್ದು ಇವಾಗ ನಿನ್ನ ದರ್ಶನಕ್ಕೆ ಬಂದೀನಿ. ನನ್ನ ಮನೇಲಿ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಫಸ್ಟು ಸಂಜೆ ಬೆಳಗ್ಗೆ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪಂಚಪಾತ್ರೆ ಎಲ್ಲ ನೀಟ್ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯೆಲ್ಲವ ಅದಾದಮೇಲೆ ನಾನು ದೇವರಿಗೆಲ್ಲ ಹೂವು ಜೋಡಿಸಿ ಸಂಕಲ್ಪ ಮಾಡ್ಕೊಂಡಿರ್ತೀನಿ. ನೋಡಪ್ಪ, ನಾನು ಸಂಜೆ ತನಕ ಉಪವಾಸ ಇದ್ದು ಸಂಜೆ ನಿನ್ನ ದರ್ಶನ ಮಾಡ್ಕೊಬಂದು ನನ್ನ ಕೈಯಲ್ಲಾಗಿ ಸೇವೆ ಮಾಡಿ ಚಂದ್ರೋದಯ ಆದಮೇಲೆ ನಾನು ಅರ್ಗೆ ಕೊಟ್ಟು
ನಾನು ಊಟ ಮಾಡ್ತೀನಿ ಅಂತ ಹೇಳಿರ್ತೀನಿ, ಸಂಕಲ್ಪ ಮಾಡ್ಕೊಂಡಿರ್ತೀನಿ. ಅದೇ ರೀತಿಯಾಗೆ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಿ ಮನೇಲೆಲ್ಲ ಪೂಜೆ ಮುಗಿಸ್ತೀನಿ. ನಾನು ಒಂದು 4:15ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸಂಕಷ್ಟ ಚತುರ್ಥಿ ದಿವಸ. ನೀಟಾಗಿ ಎಲ್ಲವ ಪೂಜೆ, ಹೂವು, ಹಣ್ಣು, ಕಾಯಿ, ಹೂವು, ಧೂಪ, ದೀಪ, ನೈವೇದ್ಯ ಎಲ್ಲ ರೆಡಿ ಮಾಡಿ ಕೂತ್ಕೊಂಡು ಅಭಿಷೇಕ ಮಾಡ್ಕೋಬೇಕು ಗಣೇಶನಿಗೆ. ನಾನು ಪ್ರತಿ ತಿಂಗಳು 1 ತಿಂಗಳು ಮಿಸ್ ಮಾಡ್ತೀನಿ ಅಂದರೆ ಅಭಿಷೇಕ ಮಾಡ್ತೀನಿ. ಅಭಿಷೇಕ ಎಲ್ಲ ಮಾಡಿ ನೀಟಾಗೆ ಆಮೇಲೆ ಒಂದು ಪ್ಲೇಟ್ ಮೇಲಾಗಲಿ ಇಲ್ಲ ಒಂದು ಮನೆ ಮೇಲಾಗಲಿ ನೀಟಾಗಿ ಜೋಡಿಸ್ಕೊಳ್ರಿ. ನಾನು ಈ ಥರ ಪ್ಲೇಟ್ ಮೇಲೆ ಇಟ್ಟಿರ್ತೀನಿ. ಅದು ಅರ್ಚನೆ ಮಾಡಿದ್ದು ಹೂವು ಎಲ್ಲವ ಎಕಡೆಗೂ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರವ ನಾನು ಕರೆಕ್ಟಾಗಿ ಪ್ಲೇಟ್ ಒಳಗೆ ಅರ್ಚನೆ ಮಾಡೋಕ್ಕೆ ಇಡ್ತೀನಿ. ನಾನು ಅಭಿಷೇಕ ಎಲ್ಲ ಮಾಡ್ತೀನಿ. ಅಭಿಷೇಕ ಎಲ್ಲ ಆದಮೇಲೆ ಅಲ್ಲಿಗೆ ಪ್ಲೇಟಿಗೆ ಸ್ವಲ್ಪ ಓಮ್ ಅಂತ ಬಾರ್ದು ಅರ್ಶನದಲ್ಲಿ ಅಕ್ಷತೆ ಹಾಕಿ ಅಲ್ಲಿಗೆ ಗಣೇಶನಿಗೆ ಕೂರಿಸಿ ಗಣೇಶನಿಗೆ ಗಂಧದಿಂದವ ಬಟ್ಟಿಟ್ಟು ಗೆಜ್ಜೆ ವಸ್ತ್ರ ಹಾಕಿ ಆಮೇಲೆ ಜನವಾರ ಹಾಕಬೇಕು. ಜನವಾರ ಎಡದಿಂದ ಬಲಕ್ಕೆ ಜನವಾರ ಹಾಕಬೇಕು ಭಗವಂತನಿಗೆ. ನಮ್ಮ ಮನೇಲಿ ಬಲಮುರಿ ಗಣೇಶ ಇರೋದು. ನಾನು ಹೋಗೋ ದೇವಸ್ಥಾನನೂ ಬಲಮುರಿ ಗಣೇಶ. ಯಾರ್ಯಾರ ಮನೇಲಿ ಬಲಮುರಿ ಗಣೇಶ ಐತೆ ಅಂತ ನನಗೆ ಕಮೆಂಟ್ ಮಾಡಿ. ಬಲಮುರಿ ಗಣೇಶ ಇದ್ದರೆ ತುಂಬಾ ಒಳ್ಳೆಯದು ಮನೇಲಿ. ತಿರ್ಗಾ ಮೇಲೆ ಅದು ತುಂಬ ನೇಮ ನಿಷ್ಠೆಯಿಂದ ಪೂಜೆ ಮಾಡಬೇಕು. ಯಾವುದೋ ಸ್ವಲ್ಪ ಏರುಪೇರು ಮಾಡಬೇಡ್ರಿ, ತುಂಬ ಒಳ್ಳೆಯದು ಹಂಗೆ ಆಗುತ್ತೆ. ಕಟ್ನಿಟ್ಟಲ್ಲಿ ಪೂಜೆ ಮಾಡಬೇಕು, ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಪೂಜೆ ಎಲ್ಲ ಆದಮೇಲೆ ನಾನು ಗಣೇಶನೆಲ್ಲ ಅಲಂಕಾರ ಮಾಡಿ ಹೂವಿನಿಂದ ಅಲಂಕಾರ ಮಾಡಿ 2 ದೀಪ ಕಚ್ಚಿಟ್ಕೊಂಡು ಅದಾದಮೇಲೆ ನಾನು ಎಲ್ಲವಕ್ಕೂ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯೆಲ್ಲ ಇಟ್ಟು ಆಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ರೆಡಿ ಮಾಡಿದ್ಮೇಲೆ ಗಣೇಶ ಅಷ್ಟೋತ್ತರ ಹೇಳ್ತೀನಿ. 108 ಅಷ್ಟೋತ್ತರ ಹೇಳ್ತೀನಿ. ನನ್ನ ಹತ್ರ ಬುಕ್ಸೂ ಇದೆ ಗಣೇಶ ಅಷ್ಟೋತ್ತರ ಮಾಡೋದು. ನೋಡಿ ಈ ಥರ ಬುಕ್ಸ್ ಇದೆ. ಇದರಲ್ಲಿ ಎಲ್ಲ ಅಷ್ಟೋತ್ತರಗಳು ಇದ್ದಾವೆ. ಪ್ರತಿಯೊಂದು ಅಷ್ಟೋತ್ತರಗಳಿದೆ. ಇದರಲ್ಲಿ 45 ಅಷ್ಟೋತ್ತರಗಳಿದ್ದಾವೆ. ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋದಾಗ ತಗೊಬಂದಿದ್ದೆ. ಪ್ರತಿಯೊಂದು ಅಷ್ಟೋತ್ತರಗಳಿದೆ. ಇದರಲ್ಲಿ 45 ಅಷ್ಟೋತ್ತರಗಳಿದ್ದಾವೆ. ನಾವು ಎಲ್ಲ ದೇವ್ರಿನವು ಇದ್ದಾವೆ ಇದ್ರಾಗೆ. ತುಂಬಾ ಚೆನ್ನಾಗಿತ್ತು ಅಷ್ಟೋತ್ತರಗಳು. ದಪ್ಪ ಅಕ್ಷರದಾಗ ತುಂಬ ಚೆನ್ನಾಗಿ ಕಾಣ್ತವೆ. ನಾನು ನನಗೆ ಸ್ಟಾರ್ಟ್ ಮಾಡಿದಾಗಿಂದಲೂ ನಾನು ಇದೇ ಬುಕ್ಸಲ್ಲಿ ಅಷ್ಟೋತ್ತರ ಮಾಡ್ತಿರೋದು. ನೋಡಿಲಿ, ಶ್ರೀ ಗಣೇಶ ಅಷ್ಟೋತ್ತರ ನೋಡಿ ಕಾಣಿಸ್ತಾ ಐತೆ ಅಂದ್ಕೊಂಡಿನಿ. ಓಂ ವಿನಾಯಕಾಯ ನಮ, ವಿಘ್ನರಾಜಾಯ ನಮ, ಗೌರಿಪುತ್ರಾಯ ನಮ, ಗಣೇಶ್ವರಾಯ ನಮ, ಸ್ಕಂದ ಗಜಾಯ ನಮ, ಅವ್ಯಯ ಅಮೃತಾಯ ನಮ, ಭೂತಾಯ ದಕ್ಷಾಯ ನಮಃ. ಪ್ರತಿಯೊಂದು ಇದಾವೆ ಇದರಲ್ಲಿ, ಎಲ್ಲವೂ ಇದೆ. ಇದ್ರಾಗ 108 ಇದ್ದಾವೆ. ಆಮೇಲೆ ಚಂದ್ರಾಷ್ಟೋತ್ತರ ಇದ್ದಾವೆ. ಓಂ ಸೋಮ್ ಸೋಮಾಯ ನಮ, ಓಂ ಸೋಮ್ ಸೋಮಾಯ ನಮ, ಸೋಮಾಯ ನಮ, ಓಂ ಸೋಮ್ ಸೋಮಾಯ ನಮ. ಎಲ್ಲದು ಪೂಜೆ, ದೇವ್ರ ಪೂಜೆನೂ ಇದು 45 ಇರೋದು ಇದರಲ್ಲಿ. ಪ್ರತಿಯೊಂದೊಂದು ದೇವಿದೆ ಹೇಳ್ಕೊಂಡ್ರೂ ಅಷ್ಟೋತ್ತರ ಮಾಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ. ನೋಡಿಲೆ ಈ ರೀತಿ ಇರುತ್ತೆ ಬುಕ್ಸು. ಈ ಥರ ಒಂದು ಬುಕ್ಕನ್ನ ತಗೊಬಂದು ಇಟ್ಕೊಬೇಡಿ. ನಮಗೆ ಎಲ್ಲ ಪೂಜೆಗಳು ಮಾಡೋಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ ಚಂದ್ರ ಅಷ್ಟೋತ್ತರ ಇದೆ. ಅದನ್ನು ನಾನು ಮಾಡ್ತೀನಿ ಭಗವಂತಂದ. ಗಣೇಶನಿಗೆ 108 ಅಷ್ಟೋತ್ತರ ಆದಮೇಲೆ ಚಂದ್ರದೇವ್ರಿಗೂ 51 ಅಷ್ಟೋತ್ತರ ಹೇಳ್ತೀನಿ. ಅದೂ 51 ಹೇಳ್ತೀನಿ. ಇದನ್ನು 101 ಹೇಳ್ತೀನಿ. 108 ಅಷ್ಟೋತ್ತರ ಹೇಳ್ತೀನಿ ಗಣೇಶನಿಗೂ. ತುಂಬಾ ಚೆನ್ನಾಗಿದೆ ಬುಕ್ಸ್. ಮಾತ್ರ ತುಂಬ ದಪ್ಪ ಅಕ್ಷರಗಳು, ದಪ್ಪ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ನನಗೆ ಕಮೆಂಟ್ ಮಾಡಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿರಿ. ನಾನು ಮುಂದಿನ ತಿಂಗಳು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ. ನೋಡಿ ಈ ರೀತಿ ಎಲ್ಲ ಪೂಜೆಗೆ ಇವಾಗೆಲ್ಲವ ಸೋಮವಾರ ಪೂಜೆ ಮಾಡಬೇಕು. ನಾನು ಇವಾಗ ಸೋಮವಾರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನಾನು ವಿಡಿಯೋ ಹೇಗೆ ಬರ್ತಿದ್ದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಲಿ. ಗಣೇಶನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ. ಇವಾಗ ಅದನ್ನೆಲ್ಲ ತೆಕ್ಕೊಂಡು ಇದನ್ನೆಲ್ಲವ ಇವಾಗ ಹಂಗೆ ನೀಟಾಗಿ ಇಟ್ಕೋಬೇಕು. ಈ ಗಣೇಶನ ಹೂವು, ಪ್ರಸಾದ ಹೂವು, ಅಕ್ಷತೆ ಯಾವುದನ್ನು ಬಿಸಾಕಬಾರ್ದು. ನಾವು ಕ್ಯಾಶ್ ಇಡೋ ಬಾಕ್ಸಲ್ಲಿ, ಇಲ್ಲಾಂದರೆ ಕ್ಯಾಶ್ ಬಾಕ್ಸಲ್ಲಿ, ಅದು ಇಲ್ಲಾಂದ್ರೆ ನಾವು ಜ್ಯುವೆಲರಿ ಇಡೋ ಬಾಕ್ಸಲ್ಲಿ, ಇಲ್ಲಾಂದ್ರೆ ನಮ್ಮ ಪರ್ಸ್ಗಳಿಗೆ, ಇಲ್ಲ ಓದೋ ಮಕ್ಕಳು ಬ್ಯಾಗಲ್ಲಿ ಎಲ್ಲ ಇಟ್ಕೋಬೇಕು. ಇದನ್ನು ಗಣೇಶಂದು ಅಷ್ಟೋತ್ತರ ಮಾಡಿರೋದು, ಚಂದ್ರನ ಅಷ್ಟೋತ್ತರ ಮಾಡಿರೋದು ಎಲ್ಲವನ್ನೂ ಇಟ್ಕೋಬೇಕು. ಅಕ್ಷತೆ ಹೂವು ಪ್ರಸಾದ ಎಲ್ಲವ. ಗೆಜ್ಜೆ ಹತ್ರ ಮಾತ್ರವ ನೀಟಾಗಿ ಯಾರೂ ತುಳಿದೇರೆ ಜಾಗಕ್ಕೆ ಹಾಕ್ರಿ. ತುಳಸಿ ಗಿಡ ಒಂದ್ಬಿಟ್ಟು ಬೇರೆ ಯಾವ ಗಿಡಕ್ಕಾರ ಹಾಕ್ರಿ, ತುಂಬಾ ಚೆನ್ನಾಗಿರುತ್ತೆ. ತುಳಸಿ ಗಿಡಕ್ಕೆ ಹಾಕಿದ್ರೆ ತುಳಸಿ ಗಿಡ ಒಣಗೋಗುತ್ತೆ. ಇದರಲ್ಲಿ ಅರಿಶಿನ ಕುಂಕುಮ ಕೆಮಿಕಲ್ ಇರುತ್ತೆ ಅನ್ನೋದಕ್ಕೋಸ್ಕರವ. ಇದನ್ನೆಲ್ಲವ ನೀಟಾಗಿ ತೆಗೆದಿಟ್ಕೊಳ್ರಿ. ನೋಡು ನಮಗೆ ಗಣೇಶ ಎಷ್ಟು ಚೆನ್ನಾಗಿದ್ದಾರೆ. ಬಲಮುರಿ ಗಣೇಶ ಬೆಳ್ಳಿದು. ಯಾವುದೇ ವಿಗ್ರಹ ತಗೋಬೇಕು ಅಂದ್ರೆ ನೋಡಿ ಈ ಥರವ ಕೆಳಗಡೆಗೆ ಪೀಠ ಥರ ಇರಬೇಕು. ನೋಡಿ ನಮ್ಮನೆ ಗಣೇಶನ ಹೇಗಿದೆ ಅಂತ. ಬಲಮುರಿ ಗಣೇಶ ನೋಡಿ, ಅಕ್ಷತೆಗಳೆಲ್ಲ ಅಂಟ್ಕೊಂಡಿದ್ದಾವೆ. ಎಲ್ರಿಗೂ ಒಳ್ಳೇದು ಮಗಲಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.